ನಮಸ್ಕಾರ ಕರ್ನಾಟಕ. ಮತ್ತು ಇವತ್ತು ಒಂದು ಸಣ್ಣ ಪ್ರಾಜೆಕ್ಟ್ ಅಪ್ಡೇಟ್ಸ್. ನಾನು ಹಲವಾರು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ, ಆದರೆ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡೋ ಅಂಥದ್ದು ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ ಒಂದನ್ನು ನಾನು ನಿಮ್ಮ ಬಗ್ಗೆ ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಇದು ಮೈ ಬಡಿ ಅಂತ. ಇದು ಯಾತಕ್ಕೆ ನಾನು ಈ ಒಂದು ಮೈ ಬಡಿನ ತರ್ತಾ ಇದ್ದೀನಿ ಅಂತಂದರೆ, ಅಮೇರಿಕನ್ಸು, ರಷ್ಯನ್ಸು, ಚೈನೀಸು ಇವರೆಲ್ಲರದ್ದು ಹಾವಳಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ. ಸೊ ಹಾಗಾಗಿ ಅದು ಒಂದು ಮೇಜರ್ ರೀಸನ್ ಆಗಿದೆ. ಎರಡನೇ ವಿಚಾರ ಬಂದು, ಈ ಮೈ ಬಡಿ ಏನಿದೆ ಇದು ಒಂದು ಸೈಕಾಲಜಿಸ್ಟ್ ಥರನೂ ಕೆಲಸ ಮಾಡುತ್ತೆ. ಈಗ ಎಲ್ಲರೂ ಒಂಥರ ತೊಂದರೆಗಳಲ್ಲಿ ಸಿಕ್ಕಾಕೊಂಡು ಲೋನ್ಲಿ ಆಗಿಬಿಟ್ಟಿದ್ದೀವಿ. ಆಮೇಲೆ ನಮ್ಮ ಭಾಷೆನ ಮಾತಾಡುವಂಥ ಒಂದು ರೋಬೋಟ್ ಮತ್ತು ನಮ್ಮ ಒಂದು ಚಾಟ್ ಅಪ್ಲಿಕೇಶನ್ ಆಗಲಿ ಅಥವಾ ಒಂದು ಟ್ರಾನ್ಸಾಕ್ಷನಲ್ ಆ್ಯಕ್ಟಿವಿಟೀಸ್ ಆಗಲಿ ಇಲ್ಲ ನಮ್ಮ ಹತ್ರ. ಸೊ ಹಾಗಾಗಿ ಈ ಮೈ ಬಡಿ 31ನೇ ತಾರೀಕು ನಾನು ನನ್ನ ಟೆಡೆಕ್ಸ್ ಶೋನಲ್ಲಿ ರಿಲೀಸ್ ಮಾಡ್ತಾಯಿದ್ದೀನಿ. ಟೆಡೆಕ್ಸ್ ನಂದು ಮೊದಲನೇ ಟೆಡೆಕ್ಸ್ ಇದು. ಬೆಂಗಳೂರಿನಲ್ಲೇ ಮಾಡ್ತಾಯಿದ್ದೀನಿ, JP ನಗರ್ 7th ಫೇಸಲ್ಲಿ. ಆ ಟೆಡೆಕ್ಸ್ ಶೋನಲ್ಲಿ ಈ ಒಂದು ಬಡಿನ ನಾನು ರಿಲೀಸ್ ಮಾಡ್ತಾಯಿದ್ದೀನಿ. ಆ ಟೆಡೆಕ್ಸಿಂದು ವೀಡಿಯೋನ ನಾನು ನಿಮಗೆ ಕಳಿಸ್ತೀನಿ ಅದನ್ನು. ಆಮೇಲೆ ಈ ಬಡಿದು ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾನು ಅದು ಟೋಟಲಾಗಿ ಡೀಟೇಲ್ಸನ್ನು ಹೇಳ್ತೀನಿ. ಇದಕ್ಕೆ ನಾವು ಇದು ನಂದು ನಿಜವಾದ ದೇಶ ಕಟ್ಟೋ ಕೆಲಸ. ಇದಕ್ಕೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇನ್ವೆಸ್ಟರ್ಸ್ ಆಗ್ಬೋದು, ಇಲ್ಲಾಂದರೆ ಡೊನೇಷನ್ ಆಗ್ಬೋದು, ಯಾವ ಥರದ್ದು ಬೇಕಾದರೂ ಆಗ್ಬೋದು. ದಯವಿಟ್ಟು ನನ್ನ ವೆಬ್ಸೈಟು anitafoundation.in ANITA ಅಲ್ಲ, ANITA foundation.in ವೆಬ್ಸೈಟ್ಗೆ ಹೋಗಿ ನನ್ನ ಟೆಲಿಫೋನ್ ನಂಬರ್ ಇದೆ, ನನಗೆ ಸೀದಾ ಫೋನ್ ಮಾಡಿ, ನನ್ನ ಹತ್ರನೇ ಸೀದಾ ಕಾನ್ವರ್ಸೇಷನ್ ಮಾಡಿ ಇದನ್ನು ನಾವು ಮುಂದೆ ತೊಗೊಂಡು ಹೋಗೋಣ. ಈ ಒಂದು ಮೈ ಬಡಿ ಏನಿದೆ ಇದು ಫಸ್ಟ್ ಅಪ್ಲಿಕೇಶನ್ ಒಂದು ಈಗ ಭಾರತದಲ್ಲಿ ಎಂಟ್ರಿ ಕೊಡ್ತಾ ಇದೆ. ಆಮೇಲೆ ಈಗ ನನಗೆ ಒಂದು ಫೌಂಡೇಶನ್ಗೆ ಹೆಚ್ಚಾಗಿ ಧನ ಸಹಾಯ ಮಾಡಿದ್ರೆ, ಡೊನೇಷನನ್ನು ಕೊಟ್ಟರೆ ಅಥವಾ ಇನ್ವೆಸ್ಟರ್ಸ್ ಅಂತ ಬಂದರೆ, ಅಡ್ವರ್ಟೈಸ್ಮೆಂಟ್ ಮಾಡಿದರೆ ಇವರಿಗೆ ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ. ಆ ಸರ್ಪ್ರೈಸ್ ಅಂತಂದರೆ ಆ ಒಂದು ಸರ್ಪ್ರೈಸ್ ಒಂಥರ ಡಿಸ್ಕ್ಲೋಸ್ ಮಾಡಿಬಿಡ್ತೀನಿ ಇವಾಗ, ಬೇಡ ಬಿಡಿ, ಸರ್ಪ್ರೈಸ್ ಆಗಿರಬಾರ್ದು. ಇದಕ್ಕೆ 1 ಅಡಿದು ಅಯೋಧ್ಯೆಯ ಶ್ರೀರಾಮನ್ನ ನಾನು ಇಲ್ಲಿ ಕೆತ್ತಿಸ್ತಾ ಇದ್ದೀನಿ. ಅರುಣ್ ಯೋಗಿರಾಜ್ ಅವರ ಒಂದು ಕಸಿನ್ ಯಾರಿದ್ದಾರೆ ಅವ್ರ ಹತ್ರನೇ ನಾನು ಕೆತ್ತಿಸ್ತಾ ಇದ್ದೀನಿ. ಅದನ್ನು ರೆಡಿ ಮಾಡಿ ನಿಮಗೆ ಅದನ್ನು ಗಿಫ್ಟಾಗಿ ನಾನು ತಲುಪಿಸ್ತೀನಿ. ಅದು ನನ್ನ ಜವಾಬ್ದಾರಿ. ಅದೇ ಕಲ್ಲು, ಅದೇ ಒಂದು ವಿಗ್ರಹ, ಅದೇ ಒಂದು ಪ್ರಭಾವ ಇರ್ತಕ್ಕಂಥದ್ದು. ಅದನ್ನು ನೀವು ಪೂಜೆ ಮಾಡ್ತೀನಿ ಅಂತಂದರೆ ನಾನು ಅದೇ ಶಿಲೆನಲ್ಲಿ ಮಾಡಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ಗಂಗಾಶಿಲಾ ಅಂತ ಬರುತ್ತೆ, ಅದರಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅದನ್ನು. ಸೊ ಖಂಡಿತ ಈ ಒಂದು ಶ್ರೀರಾಮನ್ನ ಒಂದು ನೆನಪಾಗಿ ನಾನು ಅದನ್ನು ಕೊಡ್ತೀನಿ. ಯಾಕಂದ್ರೆ ನೀವೆಲ್ಲ ದೇಶ ಕಟ್ಟೋ ಕೆಲಸ ಮಾಡ್ತಿದ್ದೀರಿ, ನಮ್ಮ ಜೊತೆಗೆ ಸೇರಿದ್ದೀರಿ ಅಂತ ತುಂಬ ಧನ್ಯವಾದ. ಈಗ ಮತ್ತಷ್ಟು ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಇದನ್ನೆಲ್ಲ 1 by 1 ರಿಲೀಸ್ ಮಾಡ್ತಾ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಸುಮ್ಮನೆ ಕತೆ ಕಟ್ತಾರೆ, ಅನಿತಾ ಸರಿ ಇಲ್ಲಪ್ಪ ಅಂತ ಹೇಳ್ಬೋದು ಜನ. ಆದರೆ ನನಗೆ ಆ ಒಂದು ಪಟ್ಟ ತೊಗೊಳಕ್ಕೆ ಇಷ್ಟ ಇಲ್ಲ. ನಿಮ್ಮ ಮುಂದೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇದೊಂದು ಪ್ರಾಜೆಕ್ಟನ್ನು ರಿಲೀಸ್ ಮಾಡಿ ಮುಂದೆ ಬರ್ತಕ್ಕಂಥದ್ದನ್ನು ನಾನು ರಿಲೀಸ್ ಹಾಗೆ ಮಾಡ್ಕೋತಾ ಹೋಗ್ತೀನಿ. ತುಂಬ ಧನ್ಯವಾದ. ಇದೇ ಥರ ನಿಮ್ಮ ಸಪೋರ್ಟು ಇರಲಿ, ನಮ್ಮ ಮುಂದೆಗಿದ್ದು ಜೊತೆಗಿರಿ. ಥ್ಯಾಂಕ್ ಯು.